ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲಿ ನಿಮ್ಮೊಂದಿಗೆ ಚರ್ಚಿಸಿದಂತೆ ಮುಂದೇನು 9 ಏನು ಭಯೋತ್ಪಾದಕ ತರಬೇತಿ ಕೇಂದ್ರಗಳಿದ್ದೀವಲ್ಲ ಅವು ದಾಳಿ ಮಾಡಿದ್ರೆ ಮುಗಿತಾ 21 ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿದರೆ ಶ್ರೇಣಿದ್ದು ಗುರುತು ಹಿಡಿದಿದೆ, ಐಡೆಂಟಿಫೈ ಮಾಡಿದ ಆ ಸ್ಥಾನಗಳ ಮೇಲೆ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆಗೆ ಪಾಕನು ಈಗಾಗಲೇ ಇದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಾ ಇದೆ ತನ್ನ ದಾಳಿಯನ್ನು ಅಂಥೇಳಿ ಹೇಳ್ಕೊಳ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫರ ನೇತೃತ್ವದಲ್ಲಿ ಸಭೆ ನಡೆದ ಇದಕ್ಕೆ ಉತ್ತರ ಕೊಡುವಂಥದ್ದು ಮತ್ತು ಇಲ್ಲಿಗೆ ನಿಲ್ಲಿಸ್ರಿ ಅನ್ನುವಂಥ ಒಂದು ಮಾತನ್ನು ಹೇಳೋ ಜೊತೆಗೆ ಎಚ್ಚರಿಕೆ ಕೊಡೋ ಜೊತೆಗೆ ನೀವು ನಿಲ್ಲಿಸದೇ ಹೋದರೆ ನಾವು ಪ್ರತಿದಾಳಿ ಮಾಡ್ತೀವಿ ಅಂತೇಳಿ ಈಗಾಗಲೇ 5 ಯುದ್ಧ ವಿಮಾನಗಳನ್ನು ನಾವು ನಾಶ ಮಾಡಿದ್ವಿ ಅನ್ನೋದು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇದೆ ಈ ದಾಳಿಯಿಂದಾಗಿ 26 ಜನ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ 40 ಜನಕ್ಕೆ ಪೆಟ್ಟಾಗಿದೆ ಅಂತ ಏನೋ ಉತ್ತರ ಕೊಡ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಏನೋ 100 ಆದವು, 200 ಆದವು, 500 ಜನ ಸತ್ತರು ಭಯೋತ್ಪಾದಕರು ಅಂತ ನ್ಯೂಸ್ಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಬರ್ತಾಯಿದ್ದಾವೆ. ಅವೆಲ್ಲ ಇರಲಿ, ಈ ಒಂದು ಭಾರತದ ದಾಳಿಯಿಂದ ಪಾಕನ್ನು ಸಹಿತ ಪ್ರಚೋದನೆಗೊಂಡದನೋ ಅದು ದಾಳಿಯನ್ನು ತೀವ್ರಗೊಳಿಸಿ ಶೆಲ್ ದಾಳಿಯನ್ನು ಮಾಡ್ತದೆ. ಕಾಶ್ಮೀರ ಗಡಿ ಭಾಗದ ಜನರಲ್ಲೇ ಇದರಿಂದ ಏನಪ್ಪ ಅಂದ್ರೆ ಭಯ ಹುಟ್ಟುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟದಂದರೆ ಕುಪ್ವಾಡ ಆಗಿರ್ಬೋದು, ಕರ್ನಾಹಜ್ ಆಗಿರ್ಬೋದು, ಬಾರಾಮುಲ್ಲಾ ಆಗಿರ್ಬೋದು, ಉರಿ ಸೆಕ್ಟರ್ ಆಗಿರ್ಬೋದು, ಈ ಎಲ್ಲ ಸ್ಥಳಗಳಲ್ಲೇ ಈ ಒಂದು ಏನಪ್ಪ POK ಏನು ಬದಿಯಂಥ ಬಾರ್ಡರ್ ಅದಲ್ಲ, ಆ ಒಂದು ಬಾರ್ಡ್ರದಲ್ಲೇ ಬಾರ್ಡ್ರ್ ಮೇಲೆ ಇದ್ದಂಥ ಅದು ಸಮುದ್ರದಿಂದ ಜಿಲ್ಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ ಪಾಕಿಸ್ತಾನ ಅಂತ ಹೇಳೋದು ಹೇಳ್ಕೊಡ್ತಾ ಇದೆ. ಮತ್ತು ಅಟ್ಯಾಕು ಮಾಡಿದೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಇದರಿಂದಾಗಿ ಇದ್ರ ಜೊತೆಗೆ ಪಾಕನ್ನು ಸಹ ಪ್ರತಿಭಟನೆ ಮಾಡಿದ ನಮ್ಮ ವಿದೇಶಾಂಗ ವಿಶೇಷವಾಗಿ ನೀತಿ ಅಥವಾ ಒಂದು ರಾಯಭಾರಿ ಕರೆದ ಅವರಿಗೆ ಎಚ್ಚರಿಕೆ ಕೊಟ್ಟದ್ದು ಇದು ಆಗಬಾರ್ದು ಅಂತೇಳಿ. ಒಟ್ಟಿನಲ್ಲಿ ಏನೋ ಮಾಡಲಿ ಪಾಕ್ ಮಾತ್ರ ರೆಡಿ ಆಗ್ತಾಯಿದೆ, ಯುದ್ಧಕ್ಕೆ ತಯಾರಿ ಆಗ್ತಾಯಿದೆ ಅಂತ. ಇದು ಆಗಲೇಬೇಕಾದಂಥ ಈ ಸಲ. ಯಾಕಂದರೆ 1947 ಆರಂಭವಾದಂಥ ಈ ಒಂದು ಯುದ್ಧ ಭಾರತ ಮತ್ತು ಪಾಕಿಸ್ತಾನ ನಡುಕಿಂದು ಇವತ್ತು ನಿರ್ಣಾಯಕ ಹಂತಕ್ಕೆ ಬಂದು ನಿಂತು ಬಿಟ್ಟದೆ. ಇಡೀ ದೇಶನ ಒಗ್ಗಟ್ಟಾಗಿ ನಮ್ಮ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ ಅಥವಾ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತದೆ. ಇದು ಮುಗಿಸಿ ಬಿಡ್ರಪ್ಪ, ಈ ಸಮಸ್ಯೆ ಬೇಡ ಅಂತ. ಯಾಕಂದ್ರೆ 47 ಶುರು ಆಗ್ತದೆ, 1965 ಮತ್ತೊಮ್ಮೆ ಆಗ್ತದೆ, ಆಮೇಲೆ 1971 ಆಗ್ತದೆ ಯುದ್ಧಗಳು, ಆಮೇಲೆ 1999 ಆಗ್ತವೆ. ಈಗ ಸ್ವತಃ ಪಾಕಿಸ್ತಾನಗಳು ದಾಳಿ ಮಾಡಿದಂಥದ್ದು ಇದು 2016 ಆಗ್ತದೆ ಜಮ್ಮು ಕಾಶ್ಮೀರ ಉರಿ ಸೆಕ್ಟರ್ನಲ್ಲೇ. ಮುಂದೆ ಅದೇ ನಂತರ 2019 ಆಗ್ತದೆ 40 ಮಂದಿ CRPF ಪೊಲೀಸನ್ನು ಹೊಡೆತೆಗಿದ್ದಾರೆ ಪುಲ್ವಾಮಾದಲ್ಲೇ. ಈಗ ಪಹಲ್ಗಾಮ್ದಲ್ಲಿ ಆಗ್ಯದ. ಇದು ನಿರಂತರ ನಡೆದೇ ಬಿಟ್ಟದು. ಒಟ್ಟು ಇನ್ನಂತ ಈ ಭಯೋತ್ಪಾದಕರಲ್ಲಿ ಸಾವು ನೋವು, ನಮ್ಮ ಜನರ ಸಾವು ನೋವು, ನಡೆಗೆ ಕಲ್ಕಲ್ ಒಗದಾಡೋಂಥ ಪರಿಸ್ಥಿತಿಗಳು, ಯುದ್ಧಗಳು, ಕಾಶ್ಮೀರ ಸದಾ ಉರಿತಾ ಬಂದಿದ್ದು ನಾವು ನೋಡಿದಾಗ ಇವತ್ತು ಇದು ಉರಿತ ಬಂದ್ ಆಗಬೇಕು ಅನ್ನೋದು ಎಲ್ಲ